ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನ ಮೊದಲು ನೋಡೋಣ. ಅರ್ಲಿ ಲೀಫ್ ಸ್ಪಾಟ್ ಡಿಸೀಸ್ ಇನ್ ಅರಾಚಿಸ್ ಹೈಪೋಜಿಯಾ ಇಸ್ ಕಾಸ್ಡ್ ಡ್ಯೂ ಟು ಇನ್ಫೆಕ್ಷನ್ ಆಫ್. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರ್ಕೋಸ್ಪೋರಾ ಪರ್ಸೋನೇಟಾ, ಗಿಬ್ರೆಲ್ಲಾ ಫ್ಯುಜಿಕೋರಿಯಾ, ಅಗೆರೊಬ್ಯಾಕ್ಟೀರಿಯಂ ಟ್ಯೂಮೆಫೆಸನ್ಸ್, ಫೈಟೋಫ್ಥರಾ ಇನ್ಫೆಸ್ಟನ್ಸ್. Arachis hypogaea is a botanical name of groundnut. ಗ್ರೌಂಡ್ನಟ್ ಅಂತಂದ್ರೆ ಕಡಲೆ ಬೀಜದ ಬೊಟಾನಿಕಲ್ ನೇಮ್ ಬಂದ್ಬಿಟ್ಟು ಅರಾಚಿಸ್ ಹೈಪೋಜಿಯಾ. ಈ ಅರಾಚಿಸ್ ಹೈಪೋಜಿಯಾ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ರಾಪ್ ಪ್ಲಾಂಟ್. ಇದಕ್ಕೆ ಹಲವಾರು ಡಿಸೀಸಸ್ಗಳು ಬರುತ್ತೆ. ಅದರಲ್ಲಿ ಒನ್ ಆಫ್ ದ ಎಕನಾಮಿಕಲಿ ಇಂಪಾರ್ಟೆಂಟ್ ಡಿಸೀಸ್ ಅಂತಂದ್ರೆ ಅರ್ಲಿ ಲೀಫ್ ಸ್ಪಾಟ್ ಡಿಸೀಸ್. This early leaf spot disease is caused by two different species of Cercospora. That is Cercospora personata and Cercospora arachidicola. This Cercospora belongs to subdivision Deuteromycotina. ಇನ್ನು ಇಲ್ಲಿ 3 ಬೇರೆಯ ಆರ್ಗ್ಯಾನಿಸಮ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಒಂದು ಗಿಬೆರೆಲ್ಲಾ ಫ್ಯೂಜಿಕೋರಿಯಾ. ಈ ಆರ್ಗ್ಯಾನಿಸಮ್ ಇಟ್ ಕಾಸಸ್ ಡಿಸೀಸಸ್ ಇನ್ ರೈಸ್ ಅಂಡ್ ದ ಡಿಸೀಸ್ ಇಸ್ ಕಾಲ್ಡ್ ಆಸ್ ಫೂಲಿಶ್ ಸೀಡ್ಲಿಂಗ್ ಡಿಸೀಸ್. ಇನ್ನು ಅಗರೊಬ್ಯಾಕ್ಟೀರಿಯಂ ಟ್ಯೂಮೆಫೆಸನ್ಸ್ ಇಟ್ ಕಾಸಸ್ crown gall disease. Phytophthora infestans, this causes late blight of potatoes. ಆದ್ದರಿಂದ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಅರ್ಲಿ ಲೀಫ್ ಸ್ಪಾಟ್ ಡಿಸೀಸ್ ಇನ್ ಅರಾಚಿಸ್ ಹೈಪೋಜಿಯಾ ಇಸ್ ಕಾಸ್ಡ್ ಡ್ಯೂ ಟು ಇನ್ಫೆಕ್ಷನ್ ಆಫ್ ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಸರ್ಕೋಸ್ಪೋರಾ ಪರ್ಸೋನೇಟಾ. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ಸರ್ಕೋಸ್ಪೋರಾ ಪರ್ಸೋನೇಟಾ, ಅರ್ಲಿ ಲೀಫ್ ಸ್ಪಾಟ್ ಡಿಸೀಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.